ಹಾಗಾದರೆ ಒಂದು ಕೆಲಸ ಮಾಡ್ತೀವಿ ಅಳಿಯಂದ್ರೆ, ನಿಮ್ಮ ಹುಟ್ಟುಹಬ್ಬದ ದಿನ ಬೆಳಗ್ಗೆಲ್ಲ ನಮ್ಮ ಕೆಲಸ ಮುಗಿಸ್ಕೊಂಡು ಮನೆಯವರೆಲ್ಲ ನಿಮ್ಮ ಮನೆಗೆ ಬರ್ತೀವಿ, ಆಗ್ಬೋದಾ? ಸರಿ ಮಾವ, ಹಾಗೆ ಆಗಲಿ. ಮಾವ, ಅಲ್ಲಿವರೆಗೂ ವೆಂಕಿ ಚೆಲ್ವಿ ಅವ್ರನ್ನ ನನ್ನ ಜೊತೆ ಕಳಿಸ್ಕೊಡ್ಬೋದಾ? ಅಂದರೆ ಜಾನ್ವಿಯವ್ರಿಗೆ ವೆಂಕಿ ಅವ್ರಂದ್ರೆ ತುಂಬ ಇಷ್ಟ. ಅವರು ಸ್ವಲ್ಪ ದಿನ ನನ್ನ ಜೊತೆಯಲ್ಲಿದ್ದರೆ ಜಾನ್ವಿಯವರ ಜೊತೆ ಇದ್ದಂಗಾಗುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ. ಧಾರಾವಾಹ ಕರ್ಕೊಂಡು ಹೋಗಿ. ಅವರಿಬ್ರು ನಿಮ್ಮ ಜೊತೆಗಿದ್ರೆ ನಮ್ಮವರು ಅಂತ ಯಾರಾದ್ರು ಇದ್ದಾರೆ ಅಂತ ನಿಮಗೂ ಅನ್ಸುತ್ತೆ. ಥ್ಯಾಂಕ್ ಯು ಅತ್ತೆ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಹುಟ್ಟಿದ ಹಬ್ಬದ ದಿವಸ ನೀವು ಖುಷಿಯಾಗಿರ್ತೀರಲ್ಲ, ನಮ್ಗಷ್ಟೇ ಸಾಕು. ಸೆಲ್ವಿ, ವೆಂಕಿ, ನೀವು ಹೋಗ್ತೀರಲ್ವಾ? ನೀವಿಬ್ರು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ನನಗೊಂದು ಕಾಲ್ ಇದೆ, ಕಾಲ್ ಮುಗಿಸ್ಕೊಂಡು ಬರ್ತೀನಿ. ಹಾಂ, ಬಂದೆ ಮಾ. ಆಗಲಿ ಹೇಳಿ. ಇದ್ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಿಲ್ಲ ಕಣು, ನೀನು ಸುಮ್ಮನೆ ಹೋಮ್ವರ್ಕ್ ಮಾಡ್ಕೊ. ಆದ್ರೆ ನೀನ್ ಮಾಮೂಲಿ ಆಗಿಲ್ವಲ್ಲ, ಏನೋ ಯೋಚನೆ ಮಾಡ್ತಿದ್ಯಾ. ಏನೂ ಇಲ್ಲ, ಸುಮ್ಮನೆ ನೀನು ಹೋಮ್ವರ್ಕ್ ಮಾಡ್ಕೊ ಅಂತಂದೆ. ಏಯ್ ಚಿರು, ಏನು ಹೋಮ್ವರ್ಕ್ ಮಾಡ್ತಿದ್ಯಾನೋ? ನಂತರನೇ ಜಾಣಕ್ರು ನೀನು. ವೀಣಾ, ಯಾಕೆ ಮುಖ ನಾವೆಲ್ಲ ಗಡಿಗೆ ಥರ ಇಟ್ಕೊಂಡಿದ್ಯಾ? ಮಾಮೂಲಿ, ಕಾಫಿ ಮಾಡ್ಕೊಬ. ಆಯ್ತು, ಮಾಡ್ಕೊಬರ್ತೀನಿ. ಆಯಿತು ಅಂತ ಇಲ್ಲೇ ಕೂತಿದ್ಯಲ್ಲ, ಹೋಗೆ ಕಾಫಿ ಮಾಡ್ಕೊಂಬರ. ಈಗ ಅಂತ ಅರ್ಜೆಂಟ್ ಏನಿದೆ ನಿಮಗೆ? ಕಾಫಿ ಕುಡಿದು ಯಾರ್ದಾರು ಮನೆ ಹಾಳು ಮಾಡಕ್ಕೆ ಹೋಗ್ಬೇಕಾ? ಏನ ಹಿಂಗೆ ಮಾತಾಡ್ತಿದ್ಯಾ? ಅಯ್ಯೋ, ಈಗ ತಾನೇ ಮಾತಾಡೋಕೆ ಶುರು ಮಾಡಿದ್ದೀನಿ ನಾನು. ಈಗಲೇ ಹಿಂಗೆ ಹೇಳ್ಬಿಟ್ರೆ ಹೆಂಗೆ ನೀವು? ಈಗ ನಾನು ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಕೊಡಿ. ಪ್ರಶ್ನೆ ಎಲ್ಲ ಏನಿದ್ರು ಇವನಿಗೆ, ಸ್ಕೂಲಿಗೆ ಹೋಗ್ತಾನಲ್ಲ ಇವನಿಗೆ. ನಾನೇನು ಚಿಕ್ಕ ಹುಡುಗನ? ನನಗೆ ಗೊತ್ತು ರೀ, ನೀವು ಸ್ಕೂಲ್ಗೆ ಹೋಗೋ ಹುಡುಗ ಅಲ್ಲ ಅಂತ. ಅದಕ್ಕೆ ನಾನು ನಿಮ್ಮ ವಯಸ್ಸಿಗೆ ತಕ್ಕ ಪ್ರಶ್ನೆಗಳನ್ನೇ ಕೇಳ್ತೀನಿ, ಹೇಳಿ. ಸರಿ, ಅದೇನು ಕೇಳು. ಆ ಫೈನಾನ್ಸಿಯರ್ಗೆ ದುಡ್ಡು ತಂದು ಕೊಟ್ರಲ್ಲ, ಆ ದುಡ್ಡು ಎಲ್ಲಿಂದ ಬಂತು ಅಂದರೆ? ಅದಾ, ಅವತ್ತೇ ಹೇಳಿದ್ದಾರೆ ನನ್ನ ಫ್ರೆಂಡು ದುಬೈಲಿದ್ದ, ಅವನು ಇಲ್ಲಿಗೆ ಬಂದಿದ್ದಾನೆ, ಅವನು ಹೆಲ್ಪ್ ಮಾಡ್ದ ಅಂತ. ಅದಕ್ಕೆ ಅವತ್ತೇ ನಾನು ಹೇಳ್ದಲ್ಲ ರೀ, ಅವನು ಒಂದು ದಿವಸ ಮನೆ ಕರೆಸಿ ನಮಗೆ ಇಷ್ಟು ದೊಡ್ಡ ಉಪಕಾರ ಮಾಡಿದ ವ್ಯಕ್ತಿಗೆ ನಾನು ದೊಡ್ಡ ಸತ್ಕಾರ ಮಾಡಬೇಕು ಅಂತ. ಈಗಲೂ ಏನು ಕಾಲ ಮಿಂಚಿಲ್ಲ, ಅವನು ನೀವು ಬರೋದಕ್ಕೆ ಹೇಳಿ, ನಾನು ಅವನಿಗೆ ತಾಂಬೂಲ ಕೊಟ್ಟು ಅವ್ನು ಮಾಡಿರೋ ಉಪಕಾರಕ್ಕೆ ದೊಡ್ಡ ನಮಸ್ಕಾರ ಮಾಡಬೇಕು. ನೀನು ಹೇಳಿದ ತಕ್ಷಣ ಅವ್ನು ಬಂದ್ಬಿಡ್ತಾನ? ಅವನು ತುಂಬ ಬ್ಯುಸಿ ಇರ್ತಾನೆ. ಅವನು ಹೇಳ್ದ ಇನ್ನೊಂದ್ಸಲ ಯಾವಾಗ ಬರ್ತೀನಿ ಅಂತ ಹೇಳಿದ್ದಾನೆ. ಅವ್ನು ಫ್ರೀ ಆದಾಗ ಕರ್ಸ್ಕೋತೀನಿ ಬಿಡು. ಅವನು ಇದ್ರೆ ತಾನೇ ಕರೆಸ್ತೀರಾ ನೀವು? ಕಟ್ಕೊಂಡು ಹೆಂಡತಿ ಹತ್ರನೇ ಇಷ್ಟೊಂದು ಸುಳ್ಳು ಹೇಳ್ತೀರಲ್ಲ ರೀ, ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ತಂಗಿ ಜೀವನನೇ ಹಾಳು ಮಾಡಿಬಿಟ್ರಲ್ರಿ. ಹೆಣ್ಣು ಕೊಟ್ಟ ಮನೆಯಲ್ಲಿ ಒಂದು ತೊಟ್ಟು ನೀರು ಕೂಡ ಕುಡಿಬಾರ್ದು ಅಂತ ಹೇಳ್ತಾರೆ. ಅವರು ಋಣನ ಒಂಚೂರು ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಆದರೆ ನೀವು ದುಡ್ಡಿಗೋಸ್ಕರ ಅವ್ರ ಹತ್ರನೇ ವ್ಯವಹಾರ ಮಾಡಿಕೊಂಡು ಸ್ವಂತ ತಂಗಿ ಬಾಳಿಗೆ ಕೊಳ್ಳಿ ಇಟ್ಬಿಟ್ರಲ್ಲ ರೀ. ಯಾಕ್ರಿ ಹೀಗೆ ಮಾಡಿದ್ರಿ? ಅಯ್ಯೋ, ಇವಳಿಗೆ ಯಾರಪ್ಪ ಈ ವಿಷಯ ಹೇಳಿದ್ದು? ಏನ್ರೋ, ಯಾಕೆ ಚೆಲ್ವಿ, ಎಷ್ಟೊತ್ತಾಯ್ತು ಹೇಳಿ ಅವ್ರ ಜೊತೆಗೆ ಹೋಗ್ಬೇಕು ಅಂತ? ರೆಡಿಯಾಗಿ ಹೋಗಿ. ಅಲ್ಲ ಅತ್ತೆ, ನೀವಿಬ್ರು ಬರ್ತೀರಾ, ಬರೀ ನಾವಿಬ್ರು ಹೋಗಿ ಅಲ್ಲಿ ಏನು ಮಾಡೋದು? ಚಲ್ವಿ, ಈಗಿರೋ ಪರಿಸ್ಥಿತಿನಲ್ಲಿ ನಾವು ಎಲ್ಲೂ ಹೋಗೋಕ್ಕಾಗಲ್ಲಮ್ಮ. ಅದಕ್ಕೆ ನಮ್ಮ ಪರವಾಗಿ ನಿಮ್ಮನ್ನು ಕಳಿಸ್ತಾ ಇದ್ದೀವಿ. ನೀವಿಬ್ರು ಅಳಿಯಂದ್ರ ಮನೆಗೆ ಹೋದ್ರೆ ಅವ್ರಿಗೂ ಸಂತೋಷ, ನಮಗೂ ನೆಮ್ಮದಿ. ಹೌದು ಅತ್ತೆ, ಅಲ್ಲಿಗೆ ಹೋದ್ರೆ
ಜಾನು ಅವ್ರ ನೆನಪು ಇನ್ನೂ ಜಾಸ್ತಿ ಆಯ್ತದೆ. ಹಾಗಂದ್ರೆ ಹೇಗಮ್ಮ? ಅಳಿಯಂದ್ರೆ ಇಷ್ಟು ದೂರ ಬಂದು ಕರೆದಿದ್ದಾರೆ, ಅವ್ರ ಮಾತಿಗೆ ಸ್ವಲ್ಪ ಬೆಲೆ ಕೊಡಬೇಕು ತಾನೆ. ಹೇಗೋ ನಾಡಿದ್ದು ಹುಟ್ಟುತ್ತಬ್ಬ, ನಾವು ಸಾಯಂಕಾಲ ಬರ್ತೀವಿ. ಅಲ್ಲಿವರೆಗೂ ನೀವು ಅಲ್ಲೇ ಇರಿ, ಆಮೇಲೆಲ್ಲ ಒಟ್ಟಿಗೆ ವಾಪಸ್ ಬರೋಣ. ನೀವಿಬ್ರು ಇಷ್ಟೆಲ್ಲ ಹೇಳುವಾಗ ಇಲ್ಲ ಅಂತ ಇನ್ನೆಂಗೆ ಹೇಳೋದು? ಹೋಗ್ತೀವಿ. ಸರಿ ಬಾ. ಹೋಗಿ ಬ್ಯಾಗೆಲ್ಲ ರೆಡಿ ಮಾಡ್ಕೊ. ನೀವಿಬ್ರು ನಾಳಿದ್ದು ಬರಲೇಬೇಕು. ನೀವು ಬಂದರೆ ನನಗೆ ಖುಷಿ. ಖಂಡಿತ ಬರ್ತೀವಿ ಅಳಿಯಂದ್ರೆ. ಹೌದು ಅಳಿಯಂದ್ರೆ, ನೀವು ಸಂತೋಷವಾಗಿರೋದನ್ನ ನೋಡಿ ಎಷ್ಟೋ ದಿವಸಗಳಾಗೋಯ್ತು. ಖಂಡಿತ ಬರ್ತೀವಿ. ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಅಡುಗೆ ಮಾಡಿಬಿಡ್ತೀನಿ. ಅಯ್ಯೋ ಬೇಡ ಅತ್ತೆ, ಈಗ ವೆಂಕಿ ಚೆಲ್ವಿ ಇಬ್ಬರು ಬರ್ತಾರೆ ಅಂತ ಹೇಳಿದ್ಮೇಲೆ ನಂಗೊಂದು 3 ದಿನ ಊಟನೇ ಬೇಡ ಅಂತ ಅನಿಸಿದೆ ನೋಡಿ. ಹೊರಡೋಣವಾ? ಒಂದೇ ಒಂದು ನಿಮಿಷ. ಹೇಳಪ್ಪ ಜಯಂತ್. ಹಾಂ ಶಾಂತಮ್ಮ, ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ನೀವು ಸ್ಪೆಷಲ್ ಅಡುಗೆ ಮಾಡಿ. ಹಾಂ ಸರಿನಪ್ಪ. ಇವನು ಗೆಸ್ಟ್ನ ಕರ್ಕೊಂಡು ಬರ್ತೀನಿ ಅಂತ ತಮಾಷೆಗೆ ಹೇಳ್ತಿದ್ದಾನೆ ಅಂದ್ಕೊಂಡೆ. ನಿಜವಾಗ್ಲೂ ಕರ್ಕೊಂಡು ಬರ್ತಿದ್ದಾನಲ್ಲಪ್ಪ. ಯಾರನ್ನ ಕರ್ಕೊಂಡು ಬರ್ತಾನೋ ಏನು ಮಾಡ್ತಾನೋ ನನಗೊಂದು ಗೊತ್ತಾಗ್ತಿಲ್ವಲ್ಲ. ದೇವ್ರೆ ನೀನೇ ಕಾಪಾಡಪ್ಪ. ಮಾವ, ಅತ್ತೆ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ.